Hi, hello, namaste. ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ಹಿಯರ್ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ಗುರು ಸಿನಿಮಾ ಸಮಾಚಾರ. ಇದು ನನ್ನ ಮೊಟ್ಟಮೊದಲ ವಾಯ್ಸ್ ಓವರ್. ತಪ್ಪಿದ್ದಲ್ಲಿ ಕ್ಷಮಿಸಿ ಮತ್ತು ಅರಸಿ ಆರೈಸಿ ಬೆಳೆಸಿ. ನಿಮ್ಮ ಪ್ರೀತಿಯೇ ನಮ್ಮ ಗೆಲುವು. ಈ ದಿನ ನಮ್ಮ ಮೊಟ್ಟಮೊದಲ ವಿಡಿಯೋವನ್ನು ಶುರು ಮಾಡಿದ್ದೇನೆ ಏಳುಮಲೆ ಸಿನಿಮಾ ರಿವ್ಯೂ ಕೊಡುವ ಮೂಲಕ. ಇಲ್ಲಿ ಸಿನಿಮಾ ನೋಡಿ ನನಗೇನು ಅನಿಸ್ತು ಅಂತ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿದ್ದೀನಿ. ಇಲ್ಲಿ ಯಾವ ಅಭಿಮಾನಿಗಳಿಗೂ ನೋವು ಮಾಡುವ ಉದ್ದೇಶ ನನ್ನದಲ್ಲ. ಬೇಸರದಲ್ಲಿ ಮೂಡಿಸೋ ಉದ್ದೇಶ ನನ್ನದಲ್ಲ. ಏನಾದರೂ ನನ್ನ ಮಾತಿನಿಂದ ನಿಮಗೆ ಬೇಸರವಾದಿದ್ದರೆ ಕ್ಷಮಿಸಿ ಮತ್ತು ತಿಳಿಸಿ ಹೇಳುತ್ತಾ ಈ ವಿಡಿಯೋವನ್ನು ಶುರು ಮಾಡುತ್ತಿದ್ದೇನೆ. ಏಳುಮಲೆ ಇದು ರಾಣಾ ಅವರ ಎರಡನೇ ಸಿನಿಮಾ ಹಾಗೂ ಮಹಾನಟಿ ಖ್ಯಾತಿಯ ಪ್ರಿಯಾಂಕಾ ಆಚಾರ್ಯವರ ಮೊದಲನೇ ಸಿನಿಮಾ. ದಿನಾಂಕ 5/9/25 ಏಳುಮಲೆ ಮೂವಿಯು ರಾಜ್ಯಾದ್ಯಂತ ತೆರೆ ಕಂಡಿದೆ. ಇದನ್ನು ಬರೆದವರು ಮತ್ತು ನಿರ್ದೇಶಿಸಿದವರು ಪುನೀತ್ ರಂಗಸ್ವಾಮಿ. ಇದು ಅವರ ಮೊದಲನೇ ಚೊಚ್ಚಲ ನಿರ್ದೇಶನ ಸಿನಿಮಾವಾಗಿದ್ದು, ಇದಕ್ಕೆ ಕ್ರಿಯೇಟಿವ್ ಹೆಡ್ ಆಗಿ ಮತ್ತು ಪ್ರೊಡ್ಯೂಸರ್ ಆಗಿ ತರುಣ್ ಸುಧೀರ್ ಅವರು ತುಂಬ ವಿಭಿನ್ನವಾಗಿ ಕ್ರಿಯೇಟಿವ್ ಆಗಿ ಚಿತ್ರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಿನಿಮಾಗೆ ಮ್ಯೂಸಿಕಲ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಲಿರಿಕ್ಸ್ ಆಗಿ ದಿ ಇಮಾನ್ ಮ್ಯೂಸಿಕಲ್ ಕಂಪನಿಯವರು ಸಾಥ್ ನೀಡಿದ್ದಾರೆ. ಏಳುಮಲೆಯ ಸಿನಿಮಾ ಟ್ರೈಲರ್ ರಿಲೀಸ್ ಆದ ತಕ್ಷಣವೇ ಜನರ ಮನಸ್ಸಲ್ಲಿ ತುಂಬ ನಿರೀಕ್ಷೆಯನ್ನು ಹೊಂದಿದೆ ಮತ್ತು ಅದರ ಕ್ರಿಯೇಟಿವಿಟಿ ಮ್ಯೂಸಿಕಲ್ ಜನರ ಮನಸ್ಸನ್ನು ಗೆದ್ದಿದೆ. ಅದೇ ನಿರೀಕ್ಷೆಯಲ್ಲಿ ಈ ಸಿನಿಮಾ ಮೂಡಿ ಬಂದಿದೆಯಾ ಮತ್ತು ಜನರ ಮನಸ್ಸನ್ನು ಗೆದ್ದಿದೆಯಾ ಎಂಬುದನ್ನು ನಾನು ನಿಮಗೆ ಇಲ್ಲಿ ಹೇಳುತ್ತೀನಿ. ಬನ್ನಿ ನೋಡೋಣ. ಟೈಟಲ್ ತಮ್ಲೈನ್ ನೋಡಿದಾಗಲೇ ನಿಮಗೆ ಆಲ್ಮೋಸ್ಟ್ ಈ ಇನ್ಸಿಡೆಂಟ್ ಎಲ್ಲಿ ನಡೆದಿದ್ದು ಅಂತ ಅರ್ಥ ಆಗಿರುತ್ತೆ. ಏಳುಮಲೆ ನಿಮಗೆ ಗೊತ್ತಿರುವ ಹಾಗೆ ಒಂದು ಪ್ರಸಿದ್ಧವಾದ ಜಾಗ. ಈ ಜಾಗ ಎರಡು ರಾಜ್ಯಗಳ ನಡುವೆ ಇದೆ. ಒಂದು ತಮಿಳುನಾಡು ಮತ್ತು ಇನ್ನೊಂದು ಕರ್ನಾಟಕ. ಈ ಜಾಗದಲ್ಲಿ 2004ರಲ್ಲಿ ನಡೆದ ನೈಜ ಘಟನೆಯನ್ನು ಆಧಾರವಾಗಿ ಇಟ್ಟುಕೊಂಡು ಈ ಸಿನಿಮಾವನ್ನು ರೂಪಿಸಲಾಗಿದೆ. ಈ ಕಥೆ ಇರುವುದು ಒಬ್ಬ ಕನ್ನಡ ಹುಡುಗನಾದ ಹರೀಶ್ ಮತ್ತು ತಮಿಳ್ ಹುಡುಗಿಯಾದ ರೇವತಿ ನಡುವೆ ಆದ ಪ್ರೀತಿಯ ಮೂಲಕ ಶುರುವಾದ ಈ ಕಥೆಯು ಬರುತ್ತಾ ಅವರ ಪ್ರೀತಿಯನ್ನು ಉಳಿಸಿಕೊಳ್ಳೋಕೆ ಮಾಡುವ ಹೋರಾಟ ಮತ್ತು ಅದೇ ಸಮಯದಲ್ಲಿ ನಡೆದ ಎರಡು ಘಟನೆಗಳು ಇವರ ಪ್ರೀತಿಯ ಜೀವನದಲ್ಲಿ ಏನೇನು ಸಮಸ್ಯೆ ಉಂಟು ಮಾಡುತ್ತೆ ಎಂದು ಈ ಸಿನಿಮಾ ಮುಖಾಂತರ ನೋಡೋಣ. ಈ ಕಥೆಯಲ್ಲಿ ರೊಮ್ಯಾಂಟಿಕ್, ಥ್ರಿಲ್ಲರ್, ಸಸ್ಪೆನ್ಸ್ ಮತ್ತು ಕ್ರಿಯೇಟಿವ್ ಆಗಿ ಮೂಡಿಬರುವ ಹಾಗೆ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಮತ್ತು ತರುಣ್ ಸುಧೀರ್ ರವರು ನೋಡಿಕೊಂಡಿದ್ದಾರೆ. ಏಳುಮಲೆ ಸಿನಿಮಾದಲ್ಲಿ ಮೈಸೂರು, ಚಾಮರಾಜನಗರ, ಶೈಲಂ ಈ ಮೂರು ಸೊಗಡನ್ನು ವಿಶಿಷ್ಟವಾಗಿ ನಮಗೆ ಪರಿಚಯಿಸಿದ್ದಾರೆ. ಈ ಸಿನಿಮಾದಲ್ಲಿ ನಡೆದ ಘಟನೆ ಮುಖ್ಯ ಪಾತ್ರಗಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಅದೇ ರಾತ್ರಿ ಇನ್ನ ಎರಡು ಘಟನೆಗಳು ಯಾವ ರೀತಿ ಇವರ ಜೀವನದಲ್ಲಿ ಬರುತ್ತೆ, ಎಷ್ಟು ನೋವು ಉಂಟು ಮಾಡುತ್ತೆ ಮುಖ್ಯ ಪಾತ್ರಧಾರಿಗಳ ಮೇಲೆ ಎಂಬುದನ್ನು ತೋರಿಸುತ್ತದೆ. ಈ ಸಿನಿಮಾ ಪೂರ್ತಿ ರಾತ್ರಿ ವೇಳೆ ನಿರ್ದೇಶನ ಮಾಡಿದ್ದಾರೆ. ರಾತ್ರಿ ಸಿನಿಮಾ ಮಾಡುವುದು ಅಷ್ಟು ಸುಲಭವಲ್ಲ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಅದರಲ್ಲೂ ಒಂದು ರಾತ್ರಿಯಲ್ಲಿ ನಡೆದ ಘಟನೆಯನ್ನು ಇಷ್ಟು ವಿಭಿನ್ನವಾಗಿ ತೋರಿಸುವ ಮೂಲಕ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿಯವರು, ತರುಣ್ ಸುಧೀರ್ ಅವರು ಮತ್ತು ಎಡಿಟರ್ KM ಪ್ರಕಾಶ್ ರವರಿಗೆ ನನ್ನದೊಂದು ಸಲಾಂ. ಜೊತೆಗೆ ಇದರಲ್ಲಿ ರಾಣಾ ಮತ್ತು ಪ್ರಿಯಾಂಕಾ ಅಲ್ಲದೆ ಮುಖ್ಯ ಪಾತ್ರದಲ್ಲಿ TS ನಾಗಾಭರಣ ಸರ್ ಅವರು ಕೂಡ ವಿಶಿಷ್ಟವಾಗಿ ಪಾತ್ರ ಮಾಡಿದ್ದಾರೆ. ಅವರ ನಟನೆ ನನಗೆ ತುಂಬ ಖುಷಿ ನೀಡಿತು. ಪ್ರಿಯಾಂಕಾರವರು ಈ ಪಾತ್ರದಲ್ಲಿ ಇನ್ನೋಸೆಂಟ್ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ರಾಣಾ ಅವರು ಏಕಲವ್ಯ ಸಿನಿಮಾ ನಂತರ ಇದರಲ್ಲಿ ತುಂಬ ವಿಭಿನ್ನವಾಗಿ ವಿಶಿಷ್ಟವಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಬೇರೆ ಪಾತ್ರಧಾರಿಗಳಾಗಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಜಗ್ಗಪ್ಪ, ಕಿಶೋರ್, ಜಗಪತಿ ಬಾಬು, ಸರದಾರ್ ಸತ್ಯ ಎಲ್ಲರೂ ಅವರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಈ ಸಿನಿಮಾ ಸೂಪರ್ ಆಗಿ ಮತ್ತು ಸಖತ್ತಾಗಿ ಮೂಡಿ ಬಂದಿದೆ ಅಂತ ಹೇಳುತ್ತಿದ್ದೇನೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ 2004ರಲ್ಲಿ ನಡೆದ ಘಟನೆಯು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಜಾಸ್ತಿ ಏನು ಹೇಳದೆ ಸಿನಿಮಾವನ್ನು ನೋಡಿ ಎಲ್ಲರೂ ಆನಂದಿಸಿ, ಎಲ್ಲರೂ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾವನ್ನು ನೋಡಿ ಅಂತ ಹೇಳುತ್ತಾ ನನ್ನ ಈ ರಿವ್ಯೂವನ್ನು ಮುಗಿಸಿದ್ದೇನೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗುರು ಸಿನಿಮಾ ಸಮಾಚಾರ. ಬಾಯ್ ಬಾಯ್.